ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹೀಗೆ ಭಗವತ್ ಸ್ವರೂಪದಲ್ಲಿ ಮನಸ್ಸು ನೆಲೆಗೊಂಡಂತೆಲ್ಲ ಧ್ರುವನಿಗೆ ಹೊರಗಿನ ವ್ಯಾಪಾರವೇ ತಿಳಿಯದಂತಾಯಿತು. ಹೀಗೆ ಭಕ್ತಿ ಯೋಗವನ್ನು ಕೈಗೂಡಿಸಿಕೊಂಡು ಸಕಲ ತತ್ವಗಳಿಗೂ ಆಧಾರಕನು ಪ್ರಕೃತಿ ಪುರುಷ ನಿಯಾಮಕನು ಆದ ಪರಮ ಪುರುಷನನ್ನು ಹೃದಯ ಕಮಲದಲ್ಲಿ ಚಲಿಸಗೂಡದೆ ನೋಡುತ್ತಾ ಧ್ಯಾನಿಸುತ್ತಿದ್ದು ಧ್ರುವನ ತಪೋಜ್ವಾಲೆಯು ತ್ರಿಲೋಕಗಳನ್ನು ವ್ಯಾಪಿಸಿತು. ದೇವಾದಿ ದೇವತೆಗಳು ಭಯಗೊಂಡು ನಡುಗತೊಡಗಿದರು. ಆ ಧ್ರುವಕುಮಾರನು ಒಂದೇ ಕಾಲಿನಿಂದ ಮೆಟ್ಟಿನಿಂತ ಭೂಭಾಗವು ಕುಗ್ಗಿ ಆಗಾಗ ಬಳಕುತ್ತಿತ್ತು. ಧ್ರುವನು ಇತ್ತ ಎಲ್ಲ ಇಂದ್ರಿಯ ವ್ಯಾಪಾರಗಳನ್ನು ತಡೆದು ಉಸಿರಿ ಕಟ್ಟತೊಡಗಿದಂತೆಲ್ಲ ಮೂರು ಲೋಕದ ಪ್ರಾಣಿ ಕೋಟಿಗಳು ಶ್ವಾಸ ಬಂಧನವಾಗುವಂತಾಯಿತು. ಇಂದ್ರಾದಿ ಲೋಕಪಾಲಕರು ಶ್ರೀಮನ್ನಾರಾಯಣನ ಸನ್ನಿಧಿಗೆ ಬಂದು, ಹೇ ಪುರುಷೋತ್ತಮ, ನಾವೀಗ ಉಸಿರಾಡಲು ಸಾಧ್ಯವಿಲ್ಲದಂತೆ ಅನಾಥರಾಗಿರುವವು. ದೀನಜನ ಶರಣ್ಯನಾದ ನೀನು ಇದಕ್ಕೇನು ಕಾರಣವೋ ಕಂಡುಹಿಡಿದು ಪರಿಹಾರವನ್ನೊದಗಿಸಿ ನಮ್ಮನ್ನು ಕಾಪಾಡು ಎಂದು ಬೇಡಿಕೊಂಡರು. ಆಗ ಶ್ರೀ ಮಹಾವಿಷ್ಣುವು ಅವರನ್ನು ನೋಡಿ ಮರುಕಗೊಂಡು, ಎಲೆ ದೇವತೆಗಳಿರ, ಭಯಪಡಬೇಡಿ. ಉತ್ತಾನಪಾದ ರಾಜನ ಮಗನಾದ ಧ್ರುವ ಬಾಲಕನು ನನ್ನನ್ನು ಕುರಿತು ಘೋರವಾದ ತಪಸ್ಸಿನಲ್ಲಿ ಮಗ್ನನಾಗಿರುವನು. ಅವನು ತನ್ನ ತಪಸ್ಸಿನಲ್ಲಿ ಶ್ವಾಸಬಂಧನ ಮಾಡಿರುವುದರಿಂದ ಇಲ್ಲಿ ಸಕಲ ಪ್ರಾಣಿ ಲೋಕಕ್ಕೂ ಉಸಿರು ಕಟ್ಟಿದಂತಾಗಿರುವುದು. ಚಿಂತಿಸಬೇಡಿ, ನಾನು ಈಗಲೇ ಅವನಲ್ಲಿಗೆ ಹೋಗಿ ಬೇಕಾದ ವರಗಳನ್ನಿತ್ತು ಅವನು ತಪಸ್ಸಿನಿಂದ ವಿರಮಿಸುವಂತೆ ಮಾಡುವೆನು. ನಿಮ್ಮ ನಿಮ್ಮ ಸ್ಥಳಗಳಿಗೆ ಹೋಗಿ ನಿಶ್ಚಿಂತರಾಗಿರಿ ಎಂದು ಹೇಳಿ ಕಳುಹಿಸಿದನು. ದೇವತೆಗಳನ್ನು ಸಮಾಧಾನಗೊಳಿಸಿ ಕಳುಹಿಸಿದ ತರುವಾಯ ಭಗವಂತನು ಗರುಡನ ಮೇಲೇರಿ ಮಧುವನಕ್ಕೆ ಬಂದು ಒಂದು ಮರದ ಕೆಳಗೆ ನಿಶ್ಚಲ ಶಿಲಾ ವಿಗ್ರಹದಂತೆ ನಿಂತು ಬಿಟ್ಟಿದ್ದ ಧ್ರುವ ಬಾಲಕನನ್ನು ನೋಡಿದನು. ನಿಶ್ಚಲ ಧ್ಯಾನದಿಂದ ಪರಿಪಕ್ವ ಸಮಾಧಿಯಲ್ಲಿ ಮಗ್ನನಾಗಿದ್ದ ಆ ಬಾಲ ತಪಸ್ವಿಯು ತನ್ನ ಹೃದಯ ಕಮಲದಲ್ಲಿ ಭಗವಂತನ ಸ್ಪಷ್ಟವಾದ ಸುಂದರ ರೂಪವನ್ನು ನೋಡುತ್ತಾ ಪರಮಾನಂದಗೊಳ್ಳುತ್ತಿದ್ದುದರಿಂದ ಎದುರಿಗೆ ನಿಂತ ಪರಮಾತ್ಮನನ್ನು ಕಣ್ಣು ಬಿಟ್ಟು ನೋಡಲರಿಯದೇ ಇದ್ದನು. ಆಗ ಭಗವಂತನು ಅವನ ಹೃದಯದಲ್ಲಿ ಥಳಥಳನೆಂದು ಕಂಗೊಳಿಸುತ್ತಿದ್ದ ತನ್ನ ಮಂಗಳ ರೂಪವು ಕಣ್ಮರೆಯಾಗುವಂತೆ ಮಾಡಿಬಿಟ್ಟನು. ಧ್ರುವನು ಅವರಿಗೆ ತನ್ನ ಹೃದಯದಲ್ಲಿ ಕಾಣುತ್ತಿದ್ದ ರೂಪವು ಮಿಂಚಿನಂತೆ ಒಮ್ಮೆ ಪ್ರಕಾಶಿಸಿ ಒಡನೆ ಅದೃಶ್ಯವಾದುದರಿಂದ ಗಾಬರಿಗೊಂಡು ತಟ್ಟನೆ ಕಣ್ಣೆರೆದನು. ತಾನು ಮನಸ್ಸಿನಲ್ಲಿ ಕಾಣುತ್ತಿದ್ದ ರೂಪವೇ ಎದುರಿಗೂ ಪ್ರತ್ಯಕ್ಷವಾಗಿರಲು ಧ್ರುವನು ಏನು ಮಾಡಲು ತೋರದೆ ಒಡನೆ ಸಾಷ್ಟಾಂಗವಾಗಿ ಭೂಮಿಯ ಮೇಲೆ ನಮಸ್ಕರಿಸಿ ಕೈ ಜೋಡಿಸಿ ನಿಂತನು. ಮೈ ಮೇಲೆ ಪ್ರಜ್ಞೆಯೇ ತಪ್ಪಿದಂತಾಯಿತು. ಬಾಯಿಂದ ಏನೊಂದು ಮಾತನಾಡಲು ಸ್ತೋತ್ರ ಮಾಡಲು ತೋರದಂತಾಯಿತು. ತೆರೆದ ಕಣ್ಣುಗಳಿಂದ ಆ ಲೋಕಮೋಹಕ ದಿವ್ಯ ಸ್ವರೂಪವನ್ನು ಕುಡಿದು ಬಿಡುವನು ಎಂಬಂತೆ ಎವೆಯಕ್ಕದೆ ನೋಡುತ್ತಿದ್ದಾನಾದರೂ ಭಕ್ತಿ ಪರವಶನಾಗಿ ಸ್ತಬ್ಧನಾಗಿ ನಿಂತಿದ್ದ ಆ ಬಾಲಕನನ್ನು ಕಂಡು ಸರ್ವಾಂತರ್ಯಾಮಿಯಾದ ಪರಮಪುರುಷನು ಆಗಿನ ಅವನ ಸ್ಥಿತಿಯನ್ನರಿತು ಸಮೀಪಕ್ಕೆ ಬಂದು ಓಂಕಾರ ಸ್ವರೂಪನಾದ ಪಾಂಚಜನ್ಯ ಶಂಖವನ್ನು ಧ್ರುವನ ಬಲಗೆನ್ನೆಗೆ ಸೋಕಿಸಿದನು. ಹೀಗೆ ಭಗವಂತನು ಅನುಗ್ರಹ ಮಾಡಿದ ಒಡನೆಯೇ ಧ್ರುವನಿಗೆ ವೇದಾರ್ಥಗಳಿಂದ ತುಂಬಿದ ದಿವ್ಯ ವಾಕ್ಯಗಳು ಸ್ಫುರಿಸಿದವು. ಸಕಲ ತತ್ವಾರ್ಥಗಳು ಗೋಚರವಾದವು. ಮನಸ್ಸಿನ ಆತುರ ಕಳವಳಗಳೆಲ್ಲವೂ ನಷ್ಟವಾದವು. ಹಾಗೆ ಅವನು ಆ ಪುರುಷೋತ್ತಮನನ್ನು ಕುರಿತು, ಓ ದೇವಾದಿದೇವ, ಪರಮ ಮಂಗಳಮೂರ್ತಿಯಾದ ನಿನ್ನ ದಿವ್ಯ ಸ್ವರೂಪವನ್ನು ಕಂಡು ನಿನ್ನನ್ನು ಸ್ತೋತ್ರ ಮಾಡಬೇಕೆಂದು ಇಚ್ಛಿಸಿದರೂ ಬಾಯಿಂದ ಮಾತೇ ಹೊರಡದಂತಾಗಿತ್ತು. ಹೀಗೆ ನಿನ್ನನ್ನು ಸ್ತೋತ್ರ ಮಾಡದೆಯೇ ನಷ್ಟವಾಗಿದ್ದ ವಾಗೇಂದ್ರಿಯ ಸಾಮರ್ಥ್ಯವನ್ನು ದಯಾನಿಧಿಯಾದ ನೀನು ನಿನ್ನ ಸಂಕಲ್ಪ ರೂಪದಿಂದ ಪ್ರೇರಣೆಯಿಂದ ಅನುಗ್ರಹಿಸುವುದರಿಂದ ನಾನು ಕೃತಾರ್ಥನಾದೆ. ಘಟನಾ ಸಾಮರ್ಥ್ಯವುಳ್ಳ ನಿನ್ನ ಅನುಗ್ರಹವಿಲ್ಲದಿದ್ದರೆ ಅಜ್ಞಾನಿಯೂ ಬಾಲಕನೂ ಆದ ನಾನು ನಿನ್ನನ್ನು ಏನೆಂದು ಸ್ತೋತ್ರ ಮಾಡಬಲ್ಲೆನು? ಇದರಿಂದ
ಮನುಷ್ಯನಿಗೆ ಸಕಲ ಅವಯವಗಳು ಇಂದ್ರಿಯಗಳು ಇದ್ದರೂ ನಿನ್ನ ಸಂಕಲ್ಪ ರೂಪ ಪ್ರೇರಣೆ ಇಲ್ಲದಿದ್ದರೆ ಅವು ಏನೂ ಕೆಲಸ ಮಾಡಲಾರವು ಎಂಬುದು ಸಿದ್ಧವಾಯಿತು. ಷಡ್ಗುಣೈಶ್ವರ್ಯ ಸಂಪೂರ್ಣನೂ ಪರಮಪುರುಷನೂ ಆದ ನಿನಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ಸಕಲ ಜಗತ್ತಿಗೂ ಸ್ವಾಮಿಯಾದ ನೀನೇ ಸಕಲ ವಸ್ತುಗಳಲ್ಲೂ ವ್ಯಾಪ್ತನಾಗಿ ಬೇರೆ ಬೇರೆ ಸ್ವರೂಪಗಳಿಂದ ವ್ಯಕ್ತವಾಗುವಂತೆ ಅನುಗ್ರಹಿಸಿರುವೆ. ಪ್ರಕೃತಿಯೇ ನಿನ್ನ ಆಜ್ಞೆಗೆ ವಶವಾಗಿ ಚಿತ್ರ ವಿಚಿತ್ರವಾದ ಈ ಪ್ರಪಂಚವಾಗಿ ರೂಪುಗೊಂಡಿರುವುದು. ಬೆಂಕಿಯ ತಾನು ಸೇರಿದ ಕಟ್ಟಿಗೆಯ ಆಕಾರದಲ್ಲೇ ಕಂಡು ಬರುವಂತೆ ನೀನೂ ಸಹ ಪ್ರಕೃತಿ ಮತ್ತು ಜೀವರು ಈ ಸಂಬಂಧದಿಂದ ನಾನಾ ರೂಪಗಳಿಂದ ಈ ಲೋಕದಲ್ಲಿ ಗೋಚರಿಸುತ್ತಿರುವೆ. ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ನೀನೇ ಜ್ಞಾನಪ್ರದನಾಗಿ ಜಗಜ್ಜನಕರನಾಗಿರುವೆ. ಈ ನಿನ್ನ ಪಾದಾರವಿಂದಗಳೇ ತಾಪತ್ರಯದಲ್ಲಿ ಸಿಕ್ಕು ನರಳುವ ಮಾನವ ಪ್ರಾಣಿಗಳನ್ನು ಉದ್ಧರಿಸುವ ಏಕಮಾತ್ರ ಆಧಾರ. ಲೋಕದಲ್ಲಿನ ಸಕಲ ಪ್ರಾಣಿ ವರ್ಗಕ್ಕೂ ಅವುಗಳ ಚೇತನ ಯೋಗ್ಯತೆಯನ್ನನುಸರಿಸಿ ಜ್ಞಾನ ಪ್ರದಾನ ಮಾಡಿ ಪಾಲಿಸುವ ಪ್ರಭು ನೀನೇ ಅಲ್ಲವೇ? ಕಾಮಧೇನು ಕಲ್ಪವೃಕ್ಷಗಳಂತೆ ಆಶ್ರಿತರ ಮನೋಭೀಷ್ಟಗಳನ್ನು ಪೂರ್ಣ ಮಾಡುವ ಪ್ರಭುವು ನೀನೇ ಅಲ್ಲದೆ ಬೇರೆ ಇನ್ಯಾರು? ಮೋಕ್ಷಪ್ರದಾತನಾದ ನೀನು ಲಭ್ಯವಾಗಿರುವಾಗ ನಿನ್ನನ್ನು ಸ್ವರ್ಗಾದಿ ಭೋಗಗಳನ್ನಾಗಲಿ ಐಹಿಕ ಪದವಿಗಳನ್ನಾಗಲಿ ಯಾಚಿಸುವವರು ಅಗ್ನರಲ್ಲವೇ? ನಿನ್ನ ಪಾದಭಜನೆ, ನಿನ್ನ ಪಾದಾಶ್ರಿತರ ಗುಣಕೀರ್ತನೆಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಧ್ಯಾನದಿಂದ ನಿನ್ನ ದಿವ್ಯರೂಪ ಸಂದರ್ಶನ ಇವುಗಳಿಂದ ಉಂಟಾಗತಕ್ಕ ಆನಂದಕ್ಕೆ ಸಮಾನವಾದುದು ಮತ್ಯಾವುದೂ ಇಲ್ಲ. ನಾನೇನು ಬಾಲ್ಯ ಚಾಪಲ್ಯ ವಶನಾಗಿ ಕೇವಲ ಒಂದು ಅಲ್ಪ ಸುಖಾಭಿಲಾಷೆಯಿಂದ ನಿನ್ನ ಪಾದ ಕಮಲಗಳ ಸಾನ್ನಿಧ್ಯವನ್ನು ಕುರಿತು ಬೇಡಿದನಾದರೂ ಮಹಾಪ್ರಭುವಾದ ನೀನು ನನ್ನ ಮೇಲೆ ಅಪಾರ ದಯವಿಟ್ಟು ನನಗೆ ಯಾವುದು ಹಿತವೋ ಅದನ್ನು ಅನುಗ್ರಹಿಸು. ನಿನಗೆ ಸಮಾನವನಾದವನೇ ಇಲ್ಲವೆಂದ ಮೇಲೆ ನಿನಗೆ ಮೇಲೆನ್ನಿಸಿದವನು ಈ ಪ್ರಪಂಚದಲ್ಲಿ ಮತ್ಯಾವನಿರುವನು? ಲೋಕದಲ್ಲಿ ದೃಷ್ಟಿಗೋಚರವಾಗುತ್ತಿರುವ ತಿರಿಯ ಪ್ರಾಣಿಗಳು, ಪಕ್ಷಿಗಳು, ಮೃಗಗಳು, ಮನುಷ್ಯರು, ದೇವತೆಗಳು, ದೈತ್ಯರು, ಸ್ಥಾವರಾದಿ ರೂಪಗಳಿಂದ ಚಿತ್ರ ವಿಚಿತ್ರವಾಗಿ ವ್ಯಾಪಿಸಿರುವ ಈ ಪ್ರಪಂಚವೆಲ್ಲವೂ ನಿನ್ನ ಶರೀರವೇ ಎಂದು ನನಗೀಗ ಗೋಚರವಾಗುತ್ತಿದೆ. ಆದರೆ ನಾನು ದಯಾಮಯರಾದ ಶ್ರೀ ನಾರದ ಮಹರ್ಷಿಗಳೆಂಬ ಸತ್ಪುರುಷರ ಸಹವಾಸದಿಂದ ನಿನ್ನ ಈ ಸ್ಥೂಲ ಶರೀರವನ್ನು ಮಾತ್ರವಲ್ಲದೆ ಈಗ ಈ ರೂಪಕ್ಕಿಂತಲೂ ಬೇರೆಯಾದ ದಿವ್ಯಮಂಗಳ ವಿಗ್ರಹವನ್ನು ಸಂದರ್ಶಿಸಲು ಶಕ್ತನಾದೆನು. ಇದಕ್ಕಿಂತಲೂ ಬೇರೆಯಾದ ಸತ್ಯಜ್ಞಾನಾನಂದ ಸ್ವರೂಪವೂ ಆದ ನಿನ್ನ ಪರಮಾನುಗ್ರಹದಿಂದಲೇ ಗೋಚರವಾಗಬೇಕಿದೆ. ಓ ದೇವಾದಿದೇವ, ಆದಿಪುರುಷನು, ಬ್ರಹ್ಮರುದ್ರಾದಿ ದೇವಗಣ ವಂದ್ಯನು, ಸತ್ವರಜಸ್ತಮಾದಿ ಗುಣಾತೀತನು, ಅನಂತ ಸ್ವರೂಪನು, ಸಕಲ ಕಲ್ಯಾಣ ಗುಣ ಪರಿಪೂರ್ಣನೂ ಆದ ನಿನ್ನನ್ನು ಕಂಡು ನಾನು ಪರಮಧನ್ಯನಾದೆ. ಕಾಡಿನಲ್ಲಿ ತಾನು ಪ್ರಸವಿಸಿದ ಎಳೆಗೊಂದಿ ಕರುವಿನ ಬಳಿಗೆ ತಾಯಿ ಹಸುವು ಹುಡುಕಿಕೊಂಡು ಬಂದು ಅದರ ಹಸಿವನ್ನು ಅಡಗಿಸುವಂತೆ ಜಗನ್ಮಾತಾ ಪಿತೃಸ್ವರೂಪಿಯಾದ ನೀನು ಭಕ್ತರು ಇದ್ದಲ್ಲಿಗೆ ಧಾವಿಸಿ ಬಂದು ಉದ್ಧರಿಸುವ ಪರಮ ದಯಾನಿಧಿಯಲ್ಲವೇ? ನಿನ್ನ ಪಾದಾರವಿಂದಗಳಲ್ಲೇ ಅನನ್ಯ ಶರಣನಾಗಿ ನಮಸ್ಕರಿಸುತ್ತೇನೆ ಎಂದು ಸಾಷ್ಟಾಂಗವಾಗಿ ನೆಲದ ಮೇಲೆ ದಂಡಾಕಾರವಾಗಿ ಬಿದ್ದು ಪಾದಗಳನ್ನು ಅಪ್ಪಿಕೊಂಡನು. ಪರಮ ಕರುಣಾನಿಧಿಯೂ ಭಕ್ತಾಭೀಷ್ಟ ವರಪ್ರದನೂ ಆದ ಶ್ರೀಮನ್ನಾರಾಯಣನು ದೀನನಾಗಿ ಭೂಮಿಯ ಮೇಲೆ ಮಲಗಿದ್ದ ಆ ಬಾಲಕನನ್ನು ಮೇಲಕ್ಕೆತ್ತಿ ತನ್ನ ವಸ್ತ್ರಗಳಿಂದ ಧೂಳನ್ನು ಒರೆಸಿ ಅಪ್ಪಿಕೊಂಡು ಶಿರಸ್ಸನ್ನು ಆಗ್ರಹಣಿಸಿ, ಮಗು ಧ್ರುವ, ನಿನಗೆ ಮಂಗಳವಾಗಲಿ. ನಿನ್ನ ಮನಸ್ಸಿನಲ್ಲಿರುವ ಸಂಕಲ್ಪವಿಂಥದೆಂದು ಗೋಚರವಾಯಿತು. ಅದು ಕಷ್ಟ ಸಾಧ್ಯವಾದುದಾದರೂ ಬಾಲಕನಾದ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನಗೆ ಆ ಉನ್ನತೋನ್ನತ ಪದವಿಯನ್ನು ಕೊಟ್ಟಿರುವೆನು. ಈ ಸ್ಥಾನವನ್ನು ಈ ಲೋಕದಲ್ಲಿ ಈವರೆಗೆ ಪಡೆದವರು ಯಾರೂ ಇಲ್ಲ. ಸೂರ್ಯಚಂದ್ರಾದಿ ಗ್ರಹಗಳು, ಅಶ್ವಿನ್ಯಾದಿ ನಕ್ಷತ್ರಗಳು ಈ ನಿನ್ನ ಸ್ಥಾನವನ್ನು ಮೇಟೆಯ ಕಂಬವನ್ನು ಸುತ್ತುವ ಎತ್ತುಗಳಂತೆ ಸುತ್ತುತ್ತಿರುವವು. ಅವಾಂತರ ಪ್ರಳಯಗಳಲ್ಲಿ 3 ಲೋಕವು ಪ್ರಳಯಕ್ಕೆ ಸಿಕ್ಕು ನಾಶವಾದರೂ ನಿನ್ನ ಆ ಸ್ಥಾನವು ಚ್ಯುತಿಯಿಲ್ಲದೆ ಶಾಶ್ವತವಾಗಿ ನೆಲೆಸಿರುವುದು. ಧ್ರುವ, ನೀನಿನ್ನು ನಿನ್ನ ಊರಿಗೆ ಹೊರಡು. ಪೂಜ್ಯಳಾದ ನಿನ್ನ ಮಾತೆಯನ್ನು ಆದರಿಸು. ನಿನ್ನ ತಂದೆ ಉತ್ತಾನಪಾದನು ನಿನಗೆ ರಾಜ್ಯವನ್ನೊಪ್ಪಿಸಿ ಕಾಡಿಗೆ ಹೊರಡುವನು.
ಹಾಗೆಯೇ ರಾಜ್ಯವನ್ನು ಪಡೆದ ಮೇಲೆ ನೀನು ಮನಸ್ಸನ್ನು ಇಂದ್ರಿಯಗಳನ್ನು ದುರ್ವಿಷಯಗಳಿಗೆ ಪ್ರವೇಶಿಸದಂತೆ ತಡೆದು 36,000 ವರ್ಷದವರೆಗೆ ಧರ್ಮದಿಂದ ರಾಜ್ಯವಾಳುತ್ತಿರು. ಕೊನೆಯಲ್ಲಿ ಸರ್ವಶ್ರೇಷ್ಠವಾದ ಆ ನಕ್ಷತ್ರ ಮಂಡಲ ಸ್ಥಾನಾಧಿಪತ್ಯಕ್ಕೆ ಒಡೆಯನಾಗಿ ಲೋಕಕ್ಕೆ ಆದರ್ಶ ಮೂರ್ತಿಯಾಗುವೆ ಎಂದು ಅನುಗ್ರಹಿಸಿ ಅವನು ನೋಡುತ್ತಿರುವಂತೆಯೇ ಗರುಡಾರೂಢನಾಗಿ ಅದೃಶ್ಯನಾದನು. ಪರಮಾತ್ಮನು ಕಣ್ಮರೆಯಾದ ತರುವಾಯ ಅರಣ್ಯದಲ್ಲಿ ಏಕಾಗಿಯಾಗಿ ನಿಂತ ಧ್ರುವನು ತನಗುಂಟಾದ ವಿಚಿತ್ರಾನುಭವವನ್ನು ಕುರಿತು ಪರಿಭಾವಿಸಿಕೊಂಡನು. ಪರಮ ಮಂಗಳ ಸ್ವರೂಪನಾದ ಶ್ರೀ ವಾಸುದೇವ ಮೂರ್ತಿಯ ದಿವ್ಯ ವಿಗ್ರಹವು ಇನ್ನು ಕಣ್ಣಿಗೆ ಕಟ್ಟಿದಂತೆಯೇ ಭಾಸವಾಗುತ್ತಿತ್ತು. ತಾನು ಮಾಡಿದ ಕಠಿಣತಮ ತಪಸ್ಸು ಅದಕ್ಕೆ ಒಲಿದು ಭಗವಂತನು ಪ್ರತ್ಯಕ್ಷನಾದುದು ಪೀತಾಂಬರಲಾಂಕೃತನಾದ ವನಮಾಲಾಧಾರಿಯಾದ ಶಂಖಚಕ್ರ ಗದಾ ಪದ್ಮಗಳಿಂದ ಅಲಂಕೃತವಾದ ಚತುರ್ಭುಜಯುಕ್ತ ಆ ಅಲೌಕಿಕ ಭಗವನ್ಮೂರ್ತಿಯನ್ನು ಕಣ್ಣಾರೆ ಕಂಡ ಅನುಭವ. ಭಗವಂತನು ದಿವ್ಯ ಸುಮಧುರವಾಣಿಯಿಂದ ತನಗೆ ವರಪ್ರದಾನ ಮಾಡಿದುದು ಈ ವಿಚಾರಗಳನ್ನೆಲ್ಲ ಜ್ಞಾಪಿಸಿಕೊಂಡನು. ಆಗ ಅವನಿಗೆ ತಾನು ಮಾಡಿದ ಕೆಲಸಕ್ಕಾಗಿ ಮನಸ್ಸಮಾಧಾನ ಉಂಟಾಗುವುದಕ್ಕೆ ಬದಲಾಗಿ ಪಶ್ಚಾತ್ತಾಪ ಉಂಟಾಯಿತು. ಸನಕ ಸನಂದನಾದಿ ಮಹರ್ಷಿಗಳ 100 ವರ್ಷಗಳ ತಪಸ್ಸಿಗೂ ಪ್ರತ್ಯಕ್ಷನಾಗದ ಮಹಾಸ್ವಾಮಿಯು ಕೇವಲ 6 ತಿಂಗಳ ತಪಸ್ಸಿಗೆ ಒಲಿದು ತನಗೆ ಪ್ರತ್ಯಕ್ಷವಾಗಿ ಎದುರಿಗೆ ಬಂದು ನಿಂತಾಗ ಸಂಸಾರ ಬಂಧ ನಿವೃತ್ತಿಯಿಂದ ಪುನರ್ಜನ್ಮರಹಿತವಾದ ಮೋಕ್ಷ ಸಾಮ್ರಾಜ್ಯವನ್ನು ಬೇಡಿಕೊಳ್ಳುವುದಕ್ಕೆ ಬದಲಾಗಿ ಮೋಹಪರವಶನಾಗಿ ಪುನಃ ಬಂಧನಕರವಾದ ಈ ಐಹಿಕ ಸೌಭಾಗ್ಯವೇ ಹಿರಿದಾದುದೆಂದು ಇದನ್ನೇ ಮೆಚ್ಚಿಕೊಂಡೆನಲ್ಲ. ನನ್ನ ಮರಳು ತನವನ್ನೇನೆಂದು ಕೊಳ್ಳಲಿ. ಅಮೃತವನ್ನು ಬಿಟ್ಟು ಹಾಲಾಹಲವನ್ನು ಯಾಚಿಸಿದಂತೆಯೂ ಸಾಮ್ರಾಜ್ಯಾದಿ ನಾಥನು ಪ್ರಸನ್ನನಾಗಿ ಮುಂದೆ ನಿಂತಿದ್ದಾಗ ಬೊಗಸೆ ತುಂಬ ಹಿಟ್ಟನ್ನು ಯಾಚಿಸಿದ ಮೂಢನಂತೆಯೂ ಆಯಿತು. ನನ್ನ ಬಾಳ್ವೆ ಎಂದು ಮರಗುತ್ತಾ ಮುಂದೆ ಕಾಡಿನಲ್ಲಿದ್ದು ಮಾಡಬೇಕಾದ ಕಾರ್ಯವೇನೂ ಇಲ್ಲದ್ದರಿಂದ ಹಿಂದಿರುಗಿ ತನ್ನ ಪಟ್ಟಣಾಭಿಮುಖವಾಗಿ ಬರುತ್ತಿದ್ದನು. ಧ್ರುವನು ಕಾಡಿನಿಂದ ಹೊರಟು ನಗರಾಭಿಮುಖವಾಗಿ ಬರುತ್ತಿದ್ದುದನ್ನು ಆ ನಗರವಾಸಿಗಳಾದ ಕೆಲವು ಮಂದಿ ನೋಡಿದರು. ಒಡನೆ ಅವರು ಪರಮಾನಂದಗೊಂಡು ಆ ಶುಭವಾರ್ತೆಯನ್ನು ರಾಜನಿಗೆ ತಿಳಿಸಲು ಆತನ ಬಳಿಗೆ ಹೋದರು. ಆದರೆ ತನ್ನ ಮಗನು ತಮ್ಮನ್ನಗಲಿ ಹೋದಂದಿನಿಂದ ದುಃಖಮಗ್ನನಾಗಿದ್ದ ಉತ್ತಾನಪಾದರಾಜನು ನಾರದ ಮಹರ್ಷಿಗಳಿಂದ ತನ್ನ ಮಗನ ಯೋಗಕ್ಷೇಮ ವಾರ್ತೆಯನ್ನು ಅವನ ಭವಿಷ್ಯದ ಅಭ್ಯುದಯವನ್ನು ಕೇಳಿದ್ದನಾದರೂ ಅಯ್ಯೋ, ನನ್ನ ಆ ಸುಕುಮಾರನು ಅನೇಕ ದುಷ್ಟ ಮೃಗಗಳಿಂದ ನಿಬಿಡವಾದ ಅರಣ್ಯವನ್ನು ಏಕಾಂಕಿಯಾಗಿ ಹೊಕ್ಕು 6 ತಿಂಗಳ ಮೇಲಾಯಿತು. ಇಷ್ಟು ದಿನಗಳು ಆ ನನ್ನ ಹಸು ಮಗುವು ಕಾಡಿನಲ್ಲಿ ಜೀವಿಸಿರಲು ಸಾಧ್ಯವೇ? ನಾನೆಂತಹ ದುರ್ಭಾಗ್ಯನು! ಸ್ತ್ರೀ ಮೋಹಪಾಶಕ್ಕೆ ವಶನಾಗಿ ಆ ಚಿಕ್ಕ ಬಾಲಕನನ್ನು ಉದಾಸೀನತೆಯಿಂದ ಪರಿತ್ಯಜಿಸಿದನಲ್ಲ. ಇನ್ನು ಆ ನನ್ನ ಮುದ್ದುಕಂದನ ಮುಖದರ್ಶನ ಮಾಡುವ ಭಾಗ್ಯ ನನಗುಂಟೆ ಎಂದು ಹಲುಬಿಕೊಳ್ಳುತ್ತಿದ್ದನು. ಆ ವೇಳೆಗೆ ಕೆಲವು ರಾಜಸೇವಕರು ಬಂದು ಧ್ರುವರಾಜಕುಮಾರನು ಬರುತ್ತಿರುವ ವಿಚಾರವನ್ನು ಹೇಳಿದರು. ಆ ಬಾಲಕನ ಆಗಮವನ್ನು ಕಂಡಿದ್ದ ಜನರು ರಾಜನನ್ನು ಕಂಡು ತಾವು ರಾಜಕುಮಾರನನ್ನು ಕಂಡುದಾಗಿ ತಿಳಿಸಿದರು. ಆ ಮಾತನ್ನು ಕೇಳಿದ ಮೇಲೆ ರಾಜನು ನಾರದ ಮಹರ್ಷಿಗಳ ವಾಕ್ಯವನ್ನು ಜ್ಞಾಪಿಸಿಕೊಂಡು ಮಹಾ ಸಂಭ್ರಮಯುಕ್ತನಾಗಿ ಪರಮಾನಂದದಿಂದ ಭಗವದ್ದರ್ಶನ ಮಾಡಿ ಬಂದ ಆ ತನ್ನ ಸುಕುಮಾರರನ್ನು ಸ್ವಾಗತಿಸಲು ಹಸ್ತಶ್ವ ರಥಬಲ ಸಮೇತನಾಗಿಯೂ ಪುರೋಹಿತರು ಸುಮಂಗಳೆಯರು ಮಂಗಳವಾದ್ಯ ಘೋಷಗಳಿಂದ ಯುಕ್ತನಾಗಿ ಪಾಲಕಿ ಪೂರ್ಣಕುಂಭ ಶ್ವೇತಛತ್ರ ಮುಂತಾದ ಮಂಗಳಕರ ಸಾಮಗ್ರಿಗಳಿಂದೊಡಗೂಡಿ ತನ್ನ 2 ಪತ್ನಿಯರನ್ನು ಪುತ್ರ ಉತ್ತಮನನ್ನು ಕರೆದುಕೊಂಡು ಆನೆಯ ಮೇಲೆ ಅಂಬಾರಿಯಲ್ಲಿ ಕುಳಿತು ಹೊರಟನು. ರಾಜನು ಹೀಗೆ ಧ್ರುವನನ್ನು ಎದುರುಗೊಳ್ಳಲು ನಗರದ ಹೊರಭಾಗಕ್ಕೆ ಬರುವ ವೇಳೆಗೆ ದೂರದ ಉದ್ಯಾನದ ಬಳಿ ಬರುತ್ತಿದ್ದ ಧ್ರುವಕುಮಾರನು ಕಾಣಿಸಿದನು. ಒಡನೆ ರಾಜನು ಆನೆಯಿಂದಿಳಿದು ಪರಿವಾರದೊಂದಿಗೆ ಪಾದಚಾರಿಯಾಗಿ ಮುಂದುವರಿದು ಆ ವೇಳೆಗೆ ಸಮೀಪಕ್ಕೆ ಬಂದಿದ್ದ ಆ ದಿವ್ಯ ಸುಂದರ ವಿಗ್ರಹವನ್ನು ನೋಡಿ ಆನಂದ ಬಾಷ್ಪವು ಉಕ್ಕಿ ಬರಲು ಕೈಯಿಂದೆತ್ತಿ ಆಲಂಗಿಸಲು ಯತ್ನಿಸಿದನು. ಆಗ ಧ್ರುವಕುಮಾರನು ತನ್ನ ತಂದೆಗೆ ದೀರ್ಘದಂಡವಾಗಿ ನಮಸ್ಕರಿಸಿ ತನ್ನ 2 ತಾಯಿಯರಿಗೂ ಪಾದಾಭಿವಾದನ ಮಾಡಿದನು. ಉತ್ತಾನಪಾದನು ಭಗವಂತನಿಂದ ಸ್ಪರ್ಶಿಸಲ್ಪಟ್ಟಿದ್ದ ಆ ಪುಣ್ಯ ದೇಹಿಯನ್ನು 2 ತೋಳುಗಳಿಂದಲೂ ಅಪ್ಪಿಕೊಂಡು ಪ್ರೇಮಾಧಿಕ್ಯದಿಂದ
ಶಿರಸನ್ನು ಆಘ್ರಾಣಿಸಿ ಮೇಲೆ ಮೇಲೆ ಕನ್ಯೆಗಳಿಗೆ ಮುತ್ತಿಡುತ್ತಾ ಧಾರಾಳವಾಗಿ ಆನಂದ ಬಾಷ್ಪವನ್ನು ಸುರಿಸುತ್ತಾ ಆನಂದೋದ್ರೇಕದಿಂದ ಬಾಯಲ್ಲಿ ಮಾತು ಹೊರಡದೆ ಮೂಕ ಸುಖಾನುಭವ ಮಾಡುತ್ತಿದ್ದನು. ಸುರುಚಿಯು ತನ್ನ ಪಾದಗಳಿಗೆ ನಮಸ್ಕರಿಸಿದ ಆ ಬಾಲಕನನ್ನು ಪ್ರೇಮಾಸುರಗಳನ್ನು ಸುರಿಸುತ್ತಾ ನೋಡಿ, ಕುಮಾರ, ಚಿರಂಜೀವಿಯಾಗಿರು ಎಂದು ಆಶೀರ್ವದಿಸಿದಳು. ವಿದುರ, ಲೋಕದಲ್ಲಿ ಯಾರಿಗೆ ಭಗವಂತನು ಒಲಿದಿರುವನೋ ಅವರ ವಿಷಯದಲ್ಲಿ ದ್ವೇಷ, ಅಸೂಯೆ, ನಿಷ್ಠುರತೆ ಮುಂತಾದವುಗಳನ್ನು ವ್ಯಕ್ತ ಮಾಡಲು ಯಾರು ಶಕ್ತರಾಗುವರು? ಅಂತಹವರನ್ನು ಕಂಡೊಡನೆಯೇ ಎಂತಹ ಕಠಿಣ ಮನಸ್ಸಾದರೂ ಕರಗಿ ಹೋಗುವುದು. ಪ್ರವಾಹವು ಯಾವಾಗಲೂ ತಗ್ಗಿರುವ ಕಡೆಗೆ ಪ್ರವಹಿಸುವುದವಲ್ಲವೇ? ಹಾಗೆಯೇ ಯಾವನು ತನ್ನ ಸದ್ಗುಣ ಸನ್ನಡತೆಗಳಿಂದ ಶ್ರೀಹರಿಯ ಕೃಪೆಗೆ ಪಾತ್ರನಾಗಿರುವನೋ ಅವನಿಗೆ ಸಮಸ್ತ ಭೂತಗಳು ತಾವಾಗಿಯೇ ಪಾದಾಕ್ರಾಂತವಾಗುವವು. ಆಗ ಧ್ರುವನು ತಮ್ಮನಾದ ಉತ್ತಮನ ಬಳಿಗೆ ನಡೆದು ಅವನನ್ನು ಆಲಿಂಗಿಸಿಕೊಂಡನು. ಉತ್ತಮನು ಪ್ರೇಮದಿಂದ ತಮ್ಮಣ್ಣನು ಅಪ್ಪಿಕೊಂಡು ಹರ್ಷಿಸಿದನು. 5 ವರ್ಷದ ಕೇವಲ ಬಾಲ್ಯದಲ್ಲಿ ಕಾಡಿಗೆ ಹೋದ ಮಗನನ್ನು ಪುನಃ ಕಾಣಬಹುದೆಂಬ ಆಸೆಯನ್ನೇ ಬಿಟ್ಟಿದ್ದ ಸುನೀತಾ ದೇವಿಯು ಲೋಕಕ್ಕೆ ಅತಿಶಯವೆಂಬಂತೆ ಭಗವಂತನನ್ನು ಒಲಿಸಿಕೊಂಡು ಹಿಂದಿರುಗಿದ ತನ್ನ ಸುಕುಮಾರನನ್ನು ಕಂಡು ಬಾಷ್ಪಜಾಲವು ಉಕ್ಕುತ್ತಿರಲು ದೃಷ್ಟಿ ಮಾಂದ್ಯವಾಗಿ 2 ತೋಳುಗಳನ್ನು ಚಾಚಿ ಆ ತನ್ನ ಕಂದನನ್ನು ತಬ್ಬಿಕೊಂಡು ಅಗಾಧ ಸುಖಾನುಭವ ಮಾಡಿದಳು. ಪ್ರೇಮಪುತ್ರನ ದೇಹಸ್ಪರ್ಶದಿಂದುಂಟಾದ ಆನಂದದಿಂದ ತನ್ನ ಅಗಾಧ ತುಕ್ಕರಾಶಿಯನ್ನು ಮರೆತಳು. ಪುತ್ರವಾತ್ಸಲ್ಯಾಧಿಕದಿಂದ ಅವಳ ಸ್ತನಾಗ್ರಗಳು ಹಾಲನ್ನು ಸ್ರವಿಸಿದವು. ದೇಹವು ಪುಳಕಗೊಂಡಿತು. ತಾಯಿ ಮಕ್ಕಳಿಬ್ಬರು ಹಾಗೆ ಗಾಢಾಲಿಂಗನದಿಂದ ಆನಂದ ಬಾಷ್ಪಗಳನ್ನು ಸುರಿಸುತ್ತಲಿದ್ದುದನ್ನು ಕಂಡು ನೆರೆದಿದ್ದ ಜನರೆಲ್ಲರೂ ಆ ಉತ್ತಾನಪಾದನು ಆತನ ಪತ್ನಿಯರು ಮಹಾಭಾಗ್ಯವಂತರೆಂದು ಪೂರ್ವಜನ್ಮದಲ್ಲಿ ಅಗಾಧ ರೀತಿಯಿಂದ ಭಗವಂತನನ್ನು ಧ್ಯಾನಿಸಿದ್ದರಿಂದಲೇ ಅಂದು ಗುಣಾಢ್ಯನಾಗಿ ಭಗವತ್ ಪ್ರೀತಿಗೆ ಪಾತ್ರನಾದ ಅಂತಹ ಸುಪುತ್ರನನ್ನು ಪಡೆದರೆಂದು ಪರಮಾನಂದಗೊಂಡರು. ತರುವಾಯ ರಾಜನು ತನ್ನ 2 ಪತ್ನಿಯರು ಮತ್ತು 2 ಪುತ್ರರನ್ನು ಪಟ್ಟದಾನೆಯ ಮೇಲೆ ಅಂಬಾರಿಯಲ್ಲಿ ಕೂಡಿಸಿಕೊಂಡು ಸಕಲರಿಂದಲೂ ಸ್ತುತಿಸಲ್ಪಡುತ್ತಾ ಪರಮಾನಂದ ಭರಿತರಾಗಿ ಪಟ್ಟಣ ಪ್ರವೇಶ ಮಾಡಿದರು. ಆ ವೇಳೆಗೆ ಪಟ್ಟಣದ ಜನರೆಲ್ಲರೂ ಮಂಟಪ, ತೋರಣ, ಪತಾಕೆಗಳಿಂದ ನಗರವನ್ನು ಶೃಂಗರಿಸಿ ಸರ್ವಾಲಂಕಾರ ಭೂಷಿತರಾಗಿ ಗುಂಪು ಗುಂಪಾಗಿ ಅಲ್ಲೆಲ್ಲ ನೆರೆದು ಧ್ರುವರಾಜನಿಗೆ ಆರತಿಯನ್ನೆತ್ತುತ್ತಲೂ ಅಕ್ಷತೆ, ಪುಷ್ಪಗಳು, ಭತ್ತದ ಅರಳು ಮುಂತಾದ ಮಂಗಳ ಸಾಮಗ್ರಿಗಳನ್ನು ಎರಚುತ್ತಲೂ ಗೌರವಿಸಿದರು. ಋತ್ವಿಕರೋ ಪುರೋಹಿತರು ವೇದ ಘೋಷಗಳಿಂದ ಪೂರ್ಣ ಕುಂಭಗಳನ್ನು ಒಪ್ಪಿಸಿ ಮಂಗಳ ಆಶೀರ್ವಚನಗಳನ್ನು ನುಡಿದರು. ಧ್ರುವರಾಜನು ತಂದೆ ತಾಯಿಯರು ಮತ್ತು ತಮ್ಮನೊಂದಿಗೆ ಅರಮನೆಯ ಬಳಿ ಆನೆಯಿಂದಿಳಿದು ಪ್ರಜೆ ಪರಿವಾರಗಳ ಜಯ ಜಯಕಾರಗಳೊಂದಿಗೆ ಅರಮನೆಯನ್ನು ಪ್ರವೇಶಿಸಿದನು. ದಿನದಿನಕ್ಕೆ ಬೆಳೆಯುತ್ತಿದ್ದ ಧ್ರುವ ಉತ್ತಮರಿಗೆ ಉತ್ತಾನಪಾದರಾಜನು ಯುಕ್ತ ಕಾಲದಲ್ಲಿ ಯೋಗ್ಯ ಗುರುಗಳಿಂದ ವಿದ್ಯಾಭ್ಯಾಸ ಮಾಡಿಸಿ ವೇದಶಾಸ್ತ್ರಾದಿಗಳಲ್ಲೂ ರಾಜನೀತಿ, ಇತಿಹಾಸ, ಪುರಾಣಗಳು ಮುಂತಾದವುಗಳಲ್ಲೂ ಅವರನ್ನು ಪ್ರೌಢರೆನ್ನಿಸಿದನು. ಅಸ್ತ್ರಶಸ್ತ್ರಾದಿ ವಿದ್ಯೆಗಳನ್ನು ಕಲಿತು ಆ ರಾಜಕುಮಾರರು ರಾಜ್ಯದ ಕಾರ್ಯಭಾರವನ್ನು ವಹಿಸುವುದಕ್ಕೆ ಯೋಗ್ಯರೆನ್ನಿಸಿದರು. ಉತ್ತಾನಪಾದರಾಜನು ವಯಸ್ಕನಾದ ತನ್ನ ಮಗ ಧ್ರುವನಿಗೆ ಸಿಂಶುಮಾರ ಪ್ರಜಾಧಿಪನ ಮಗಳಾದ ಭ್ರಮಿ ಎಂಬ ಕನ್ಯೆಯನ್ನು, ವಾಯುವಿನ ಮಗಳಾದ ಇಳೆ ಎಂಬುವ ಕನ್ಯೆಯನ್ನು ವಿವಾಹ ಮಾಡಿಸಿ ತನ್ನ ಪಿತೃಪಿತಾಮಹರ ಕಾಲದಿಂದ ಬಂದಿದ್ದ ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿ ತಾನು ವಿರಕ್ತನಾಗಿ ತಪೋವನಕ್ಕೆ ಹೊರಟು ಹೋದೆನು. ಭಗವತ್ ಪ್ರಸಾದದಿಂದ ರಾಜ್ಯಾಧಿಪತ್ಯವನ್ನು ಗಳಿಸಿದ ಧ್ರುವ ಮಹಾರಾಜನ ರಾಜ್ಯಪಾಲನೆಯು ಪ್ರಜೆ ಪರಿವಾರಗಳಿಗೆ ವಿಶೇಷ ಸುಖ ಸಂತೋಷಪ್ರದಾಯಕವಾಗಿತ್ತೆಂದು ಹೇಳಬೇಕಾಗಿದ್ದೇನಿದೆ. ಕಾಲಕ್ರಮದಲ್ಲಿ ಧ್ರುವ ಮಹಾರಾಜನಿಗೆ ಹಿರಿಯ ಹೆಂಡತಿಯಾದ ಭ್ರಮಿಯ ಉದರದಲ್ಲಿ ಕಲ್ಪ ಮತ್ತು ವತ್ಸರೆಂಬ 2 ಮಕ್ಕಳು, ಇಳೆ ಎಂಬ ಕಿರಿಯ ಹೆಂಡತಿಯಲ್ಲಿ ಮಹಾ ಸೌಂದರ್ಯಶಾಲಿಯಾದ ಉತ್ಕಲನೆಂಬ ಪುತ್ರನು ಜನಿಸಿದರು. ತಮ್ಮನಾದ ಉತ್ತಮನು ವಿವಾಹವಾಗುವುದಕ್ಕೆ ಮೊದಲೇ ಮೃತ್ಯುವಶನಾದನು. ಅವನು ಒಮ್ಮೆ ಮೃಗಯ ವಿಹಾರಕ್ಕೆಂದು ಹೋಗಿ ಸುತ್ತುತ್ತಿರುವಾಗ ಅಲ್ಲಿದ್ದ ಒಬ್ಬನೊಬ್ಬ ಬಲಾಢ್ಯ ಯಕ್ಷನು
ಅವನನ್ನು ಹಿಡಿದುಕೊಂಡನು. ಅವನ ಕಟ್ಟಿನಿಂದ ಬಿಡಿಸಿಕೊಳ್ಳಲು ಮಾಡಿದ ಉತ್ತಮನ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗಿ ಅವನು ಮರಣಕ್ಕೊಳಗಾದನು. ಬಹುದಿನಗಳಾದರೂ ತನ್ನ ಮಗನ ವೃತ್ತಾಂತವು ತಿಳಿಯದಿದ್ದರಿಂದ ಅವನ ತಾಯಿಯಾದ ಸುರುಚಿಯು ಅವನನ್ನು ಹುಡುಕಲು ಹೊರಟು ಕಾಡಿನಲ್ಲಿ ಅಲೆಯುತ್ತಿರುವಾಗ ಭಯಂಕರವಾದ ಕಾಡ್ಗಿಚ್ಚಿಗೆ ಸಿಕ್ಕಿ ಬೆಂದು ಹೋದಳು. ಕೆಲವು ದಿನಗಳಾದ ಮೇಲೆ ಈ ವೃತ್ತಾಂತವು ಧ್ರುವರಾಜನಿಗೆ ತಿಳಿಯಿತು. ಅವನು ತನ್ನ ಚಿಕ್ಕಮ್ಮನ ಮತ್ತು ತಮ್ಮನ ಮೃತಿಗೆ ವಿಶೇಷವಾಗಿ ದುಃಖಿಸಿ ತಮ್ಮನಾದ ಉತ್ತಮನ ಮೃತಿಗೆ ಕಾರಣನಾದ ಯಕ್ಷನನ್ನು ಅವನ ನಿವಾಸ ಸ್ಥಾನವಾದ ಅಲಕಾಪುರಿಯನ್ನು ಮುತ್ತಿ ಧ್ವಂಸ ಮಾಡಲು ನಿಶ್ಚಯಿಸಿ ಧನುರ್ಧಾರಿಯಾಗಿ ಚತುರಂಗ ಬಲದೊಡನೆ ಹೊರಟನು. ಅಲಕಾ ನಗರಿಯ ಮಹಾದ್ವಾರದಲ್ಲಿ ನಿಂತು ದಶ ದಿಕ್ಕುಗಳು ಪ್ರತಿಧ್ವನಿಸುವಂತೆ ಶಂಖಧ್ವನಿಯನ್ನು ಮಾಡಲು ಭೀಕರವಾದ ಆ ಶಬ್ದವನ್ನು ಕೇಳಿ ಯಕ್ಷಸ್ತ್ರೀಯರೆಲ್ಲರೂ ನಡುಗಿ ಹೋದರು. ಯಕ್ಷ ಸೈನಿಕರು ಅನೇಕ ಶಸ್ತ್ರಾಗಳನ್ನು ಧರಿಸಿ ಅವನಿಗೆ ಎದುರಾಗಿ ಯುದ್ಧ ಮಾಡತೊಡಗಲು ಧ್ರುವನು ರೋಷಭೀಷಣನಾಗಿ ಪ್ರಚಂಡವಾದ ತನ್ನ ಬಾಣ ಪ್ರಯೋಗದಿಂದ ಯಕ್ಷ ಸೈನ್ಯವನ್ನು ಸಂಹರಿಸುತ್ತಾ ವಿಜೃಂಭಿಸುತ್ತಿದ್ದನು. ಯಕ್ಷರಾಕ್ಷಸರ ಲಕ್ಷಾಧಿಕ ಸೈನ್ಯವು ಧ್ರುವರಾಜನ ಈ ಬಾಣಹತಿಯಿಂದ ಕೆರಳಿ ಅವನನ್ನು ಸುತ್ತಲೂ ಮುತ್ತಿಕೊಂಡು ಮಾಯಾಯುದ್ಧಕ್ಕೆ ತೊಡಗಿದರು. ಮಲಮೂತ್ರಾದಿ ಅಸಹ್ಯ ಪದಾರ್ಥಗಳನ್ನು ಸುರಿಸಿದರು. ಕಲ್ಲು ಗುಂಡುಗಳನ್ನು ಅರಚಿಸಿದರು. ಭಯಂಕರವಾದ ಮಿಂಚು ಗುಡುಗು ಸಿಡಿಲುಗಳಾಗಿ ಎರಗಿ ಬೆದರಿಸಿದರು. ಪರ್ವತಗಳೇ ಅಂತರಿಕ್ಷದಲ್ಲಿ ಹಾರಾಡುತ್ತಾ ಬಂದೆರಗುವಂತೆ ಮಾಯೆಯನ್ನು ನಿರ್ಮಿಸಿ 8 ದಿಕ್ಕುಗಳಿಂದಲೂ ಅವನನ್ನು ವಿವಿಧ ವಿಧಗಳಿಂದ ಮುತ್ತಿ ಹಿಂಸಿಸತೊಡಗಿದರು. ಧ್ರುವರಾಜನು ಈ ಆಶ್ಚರ್ಯ ಅದ್ಭುತಗಳನ್ನು ಕಂಡು ಸ್ವಲ್ಪ ಹೊತ್ತು ಏನೂ ತೋರದೆ ಭಗವನ್ ನಾಮಸ್ಮರಣೆ ಪೂರ್ವಕ ಯೋಚನಾಮಗ್ನನಾಗಿರಲು ಭಗವತ್ ಪ್ರೇರಣೆಯಿಂದಲೂ ಎಂಬಂತೆ ಅನೇಕ ಮಂದಿ ಮಹರ್ಷಿಗಳು ಆತನ ಬಳಿಗೆ ಬಂದು, ಧ್ರುವರಾಜ, ಚಿಂತಿಸಬೇಡ, ನಿನಗೆ ಶುಭವಾಗುವುದು. ಮೃತ್ಯುಭಯ ಪರಿಹಾರಕವಾದ ಶ್ರೀಮನ್ನಾರಾಯಣನ ನಾಮಸ್ಮರಣೆಯೊಂದೇ ಸಕಲ ಮಹಾಮಾಯೆಗಳನ್ನು ನೀಗಿಸಿ ಶುಭಫಲಪ್ರದವಾಗಿರುವುದು. ಭಗವಂತನ ಕೃಪೆಯು ನಿನ್ನ ಮೇಲೆ ಅಖಂಡವಾಗಿರುವುದು. ಈ ಮಾಯೆಯು ಮೃತ್ಯುಭಯವು ಶೀಘ್ರದಲ್ಲೇ ಪರಿಹಾರವಾಗಿ ನಿನಗೆ ಶುಭವಾಗುವುದು ಎಂದು ಆಶೀರ್ವದಿಸಿದರು. ಮಹರ್ಷಿಗಳ ದರ್ಶನದಿಂದ ಉತ್ತೇಜಿತನಾದ ಧ್ರುವ ಮಹಾರಾಜನು ಒಡನೆಯೇ ಶುದ್ಧಾಚಮನೆ ಮಾಡಿ ತನ್ನ ಧನುಸ್ಸಿನಲ್ಲಿ ಸರಸಂಧಾನ ಮಾಡಿ ನಾರಾಯಣಾಸ್ತ್ರದ ಅಭಿಮಾನಿ ದೇವತೆಯನ್ನು ಧ್ಯಾನಿಸಿ ಪ್ರಯೋಗಿಸಲು ಸಿದ್ಧನಾದನು. ಮನಸ್ಸಿನಲ್ಲಿ ಜ್ಞಾನೋದಯವಾದೊಡನೆಯೇ ಸಕಲವಿಧ ಕ್ಲೇಶಗಳು ನಿರ್ನಾಮವಾಗುವಂತೆ ನಾರಾಯಣಾಸ್ತ್ರ ಸಂಧಾನವಾದೊಡನೆಯೇ ಯಕ್ಷರಾಕ್ಷಸರ ಆ ಮೋಹ ಮಾಯಾ ಜಾಲಗಳೆಲ್ಲವೂ ಅಡಗಿ ಹೋದವು. ಒಡನೆ ಎಂದಿನಂತೆ ಯುದ್ಧಕ್ಕೆ ಪ್ರಾರಂಭಿಸಲು ಸಹಸ್ರಾರು ಮಂದಿ ಯಕ್ಷರು ಹತರಾಗಿ ಬೀಳತೊಡಗಿದರು. ಯಾವನು ಒಬ್ಬ ಯಕ್ಷನು ಮಾಡಿದ ಅಪರಾಧಕ್ಕಾಗಿ ನಿರಪರಾಧಿಗಳಾದ ಯಕ್ಷರ ಪರಿವಾರವು ಹೀಗೆ ಧ್ವಂಸವಾಗುತ್ತಿದ್ದನ್ನು ಕಂಡು ಮರುಗಿದ ಧ್ರುವನ ತಾತನಾದ ಸ್ವಯಂಭುವ ಮನುವು ಅನೇಕ ಮಂದಿ ಋಷಿಮುನಿಗಳು ಒಡಗೂಡಿಕೊಂಡು ಯುದ್ಧಭೂಮಿಯಲ್ಲಿದ್ದ ಧ್ರುವನ ಬಳಿಗೆ ಬಂದನು. ಧ್ರುವನು ತನ್ನ ಪಿತಾಮಹನನ್ನು ಕಂಡು ಸಾಷ್ಟಾಂಗವಾಗಿ ನಮಸ್ಕರಿಸಿ ಭಯಭಕ್ತಿಯಿಂದ ಕೈಮುಗಿದು ನಿಂತಿರಲು ಮನುವು ಅವನನ್ನು ಕುರಿತು, ವತ್ಸ ಧ್ರುವ, ಈ ಕೋಪವನ್ನು ಇನ್ನು ಉಪಶಮನ ಮಾಡಿಕೋ. ಕೋಪವು ತಮಸ್ಸಿನ ಫಲವಾಗಿ ಪ್ರಾಪ್ತವಾಗಿ ಮಹಾ ದುಷ್ಕಾರ್ಯಗಳನ್ನು ಮಾಡಿಸುವುದು. ಒಬ್ಬನೊಬ್ಬ ಯಕ್ಷನು ನಿನ್ನ ತಮ್ಮನನ್ನು ಕೊಂದನೆಂಬ ಸೋದರ ವಾತ್ಸಲ್ಯಕ್ಕಾಗಿ ನೀನು ಪ್ರಾರಂಭಿಸಿದ ಈ ಯುದ್ಧದಲ್ಲಿ ನಿರಪರಾಧಿಗಳಾದ ಸಹಸ್ರಾರು ಮಂದಿ ಯಕ್ಷರು ರಣದೇವತೆಗೆ ಪ್ರಾಣಾರ್ಪಣೆ ಮಾಡಿದ್ದಾರೆ. ಈ ವಿಚಾರವನ್ನು ಸ್ವಲ್ಪ ನಿಧಾನವಾಗಿ ಯೋಚಿಸು. ಇವರೆಲ್ಲರೂ ನಿರಪರಾಧಿಗಳು. ಕೇವಲ ಕೋಪವಶನಾಗಿ ಹೀಗೆ ಹಿಂಸಾ ಕಾರ್ಯದಲ್ಲಿ ತೊಡಗುವುದು ಸಾಧುಗಳಿಗೆ ಸಮ್ಮತವೆನ್ನಿಸಲಾರದು. ನೀನು ಮಹಾ ಭಗವದ್ಭಕ್ತನು. ಭಕ್ತಜನರಿಗೆ ಭೂತದಯೆ ಎಂಬುದೇ ಮಹಾ ಆಭರಣವು. ಭಗವಂತನು ಸರ್ವಭೂತಗಳ ಅಂತರಾತ್ಮನೆಂದು ಆರಾಧಿಸಿ ಆತನನ್ನು ಮೆಚ್ಚಿಸಿ ಸಾಕ್ಷಾತ್ ವಿಷ್ಣು ಪದವನ್ನೇ ಕೈವಶ ಮಾಡಿಕೊಂಡಿರುವೆಯಲ್ಲವೇ? ಇಂತಹ ನೀನು ಕೋಪಕ್ಕೆ ವಶನಾಗಿ ಇಂತಹ ಕಾರ್ಯಕ್ಕೆ ಪ್ರವರ್ತಿಸಬಹುದೇ? ಲೋಕದಲ್ಲಿ ನಿನ್ನ ಭಕ್ತಿ ವಿಶೇಷವು ಸಜ್ಜನರ ಪ್ರಶಂಸೆಗೆ ಪಾತ್ರವಾಗಿರುವುದು. ಹೀಗೆ ಭಕ್ತೋತ್ತಮನಾದ ನೀನೇ ಪಾಪಕಾರ್ಯದಲ್ಲಿ ಉದ್ಯಕ್ತನಾಗುವುದು ಸರಿಯಲ್ಲ. ಅಪರಾಧಿಗಳನ್ನು ದಂಡಿಸಬೇಕೆಂಬುದು ಯುಕ್ತವೇ. ಆದರೆ ಅಪರಾಧಿಗಳಲ್ಲೂ ತಾಳ್ಮೆಯನ್ನು ವಹಿಸಿ ದುಃಖಗಳಲ್ಲಿ ದಯೆಯನ್ನು, ಸಮಸ್ತ ಜಂತುಗಳಲ್ಲೂ ಸ್ನೇಹವನ್ನು ವಹಿಸುವುದು ಸಜ್ಜನರ ಪ್ರಶಂಸೆಗೆ ಪಾತ್ರವಾದ ಸದ್ಗುಣವೆನ್ನಿಸುವುದು. ಜೀವರಾಶಿಗಳು ಬೇರೆ ಬೇರೆ ಸಹಸ್ರಾರು ಬಗೆಯ ವ್ಯತ್ಯಾಸಗಳಿಂದ ಗೋಚರವಾದರೂ ಅವುಗಳೆಲ್ಲದರಲ್ಲೂ ಅಂತರಾತ್ಮನಾಗಿರುವ ಭಗವಂತನು ಒಬ್ಬನೇ ಎಂಬುದನ್ನರಿತು ಆ ಎಲ್ಲ ಪ್ರಾಣಿಗಳಲ್ಲೂ ಸ್ನೇಹ ಬುದ್ಧಿಯನ್ನು
ವ್ಯಕ್ತಪಡಿಸುವ ಮಹಾನುಭಾವನು ಭಗವಂತನ ವಿಶೇಷ ಪ್ರೀತಿಗೆ ಪಾತ್ರನಾಗುವನು. ಯಾವ ಭೂತವರ್ಗಕ್ಕೆ ಏನು ದ್ರೋಹ ಉಂಟಾದರೂ ಅದು ಆ ಪ್ರಾಣಿಯ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಮಾಡಿದ ದ್ರೋಹವೇ ಎಂದು ತಿಳಿಯಬೇಕು. ಧ್ರುವ, ನೀನೇನು ಅಜ್ಞಾನಿಯೇ? ಇನ್ನು ಮಹಾ ತಾಮಸ ಸ್ವಭಾವದ ಈ ಕೂಪವನ್ನು ತ್ಯಜಿಸು. ಯಕ್ಷಾಧಿಪನಾದ ಕುಬೇರನು ಸಾಮಾನ್ಯನಲ್ಲ, ಮಹಾರುದ್ರನ ಪರಮಮಿತ್ರನು. ನಿರಪರಾಧಿಗಳ ಯಕ್ಷರ ಮರಣದಿಂದ ಆತನ ಮನಸ್ಸು ಅತಿಯಾಗಿ ನೊಂದಿರುವುದು. ಭಗವದ್ಭಕ್ತನಾದ ನಿನ್ನನ್ನು ಎದುರಿಸಲಾರದ ಶಂಕೆಯಿಂದ ಅವನು ಆತಂಕಗೊಂಡಿರುವವನು. ಆತನ ಮನಸ್ಸಿಗೆ ಹೀಗೆ ದುಗುಡವನ್ನುಂಟು ಮಾಡುವುದು ನಿನಗೆ ಶ್ರೇಯಸ್ಕರವಲ್ಲ. ಧ್ರುವ, ಶ್ರೇಯಸ್ವಾಮಿಯಾದ ನೀನು ಯಾರ ಮನಸ್ಸನ್ನು ನೋಯಿಸಬಾರದು ಎಂದು ಧ್ರುವನಿಗೆ ಬುದ್ಧಿವಾದವನ್ನು ಹೇಳಿದನು. ಪಿತಾಮಹನಾದ ಸ್ವಯಂಭುವ ಮನುವಿನ ಹಿತೋಪದೇಶವು ಧ್ರುವನ ಮನಸ್ಸಿನ ಮೇಲೆ ವಿಶೇಷ ಪರಿಣಾಮವನ್ನುಂಟು ಮಾಡಿತು. ಧ್ರುವನು ತನ್ನ ಆ ಯಕ್ಷ ಹತ್ಯಾ ಕಾರ್ಯವು ಯುಕ್ತವಾದುದಲ್ಲವೆಂದು ತಿಳಿದನು. ಒಡನೆಯೇ ಯುದ್ಧವನ್ನು ನಿಲ್ಲಿಸಿ ಯಕ್ಷೇಶ್ವರನಾದ ಕುಬೇರನನ್ನು ಕಾಣಲು ಇಚ್ಛಿಸಿದನು. ಅತ್ತ ಕುಬೇರನು ಧ್ರುವನು ತನ್ನನ್ನು ಕಾಣಲು ಸುಮುಖಿಯಾಗಿದ್ದಾನೆಂಬ ವಾರ್ತೆಯನ್ನು ಕೇಳಿ ಪರಿವಾರ ಸಮೇತನಾಗಿ ಧ್ರುವನನ್ನು ನೋಡಲು ಬಂದನು. ಧ್ರುವನು ಆ ಯಕ್ಷರಾಜನಿಗೆ ಗೌರವದಿಂದ ವಂದಿಸಿ ನಿಂದಿರಲು ಕುಬೇರನು, ರಾಜಕುಮಾರ, ನೀನು ಪಿತಾಮಹನಾದ ಸ್ವಯಂಭುವ ಮನುವಿನ ಮಾತಿನಲ್ಲಿ ಗೌರವವಿಟ್ಟು ಕೋಪವನ್ನು ನಿಗ್ರಹಿಸಿ ಯುದ್ಧ ಕಾರ್ಯದಿಂದ ವಿಮುಖನಾದುದು ನನಗೆ ಬಹಳ ಸಂತೋಷವನ್ನುಂಟು ಮಾಡಿತು. ನೀನು ಯಕ್ಷರನ್ನು ಯುದ್ಧದಲ್ಲಿ ವಧಿಸಿದೆಯೆಂದು ನಿನ್ನಲ್ಲಿ ನನಗೆ ಲೇಷ ಮಾತ್ರವೂ ಕೋಪವಿಲ್ಲ. ಪರಮಾರ್ಥವನ್ನು ಕುರಿತು ಯೋಚಿಸಿದಲ್ಲಿ ಈ ಲೋಕದಲ್ಲಿ ಯಾರನ್ನು ಯಾರು ಕೊಲ್ಲುವರು, ಯಾರಿಂದ ಯಾರು ಸಾಯುವರು, ಯಾವ ಪ್ರಾಣಿಯನ್ನಾಗಲಿ ಕೊಲ್ಲಲಿಕ್ಕಾಗಲಿ ಬದುಕಿಸಲಿಕ್ಕಾಗಲಿ ಕಾಲರೂಪಿಯಾದ ಪರಮಾತ್ಮನೊಬ್ಬನೇ ಕಾರಣಕರ್ತನು. ಮನುಷ್ಯರು ಎಂದಿನವರೆಗೆ ನಾನು ನೀನು ಎಂಬ ಭ್ರಾಂತಿಗೆ ವಶರಾಗಿರುವರು, ಅಂದಿನವರೆಗೆ ಈ ಅನ್ಯಥಾ ಜ್ಞಾನ ವಿಪರೀತ ಜ್ಞಾನಗಳೆಲ್ಲ ಬಾಧಿಸುವವು. ಕುಮಾರ, ನಿನಗೆ ಮಂಗಳವಾಗಲಿ. ಪೃಥ್ವಿ ಮೊದಲಾದ ಪಂಚಭೂತಗಳನ್ನು ವಿವಿಧ ರೂಪ ಆಕಾರ ಪ್ರಭೇದಗಳಿಂದ ಗೋಚರಿಸುವ ಅಸಂಖ್ಯ ಜೀವಾತ್ಮರನ್ನು ಶರೀರವಾಗಿ ಹೊಂದಿ ಇಂದ್ರಿಯ ಸಂಬಂಧವಾದ ಜ್ಞಾನಗಳಿಗೆ ಗೋಚರಿಸಿದ ಆ ಸರ್ವೇಶ್ವರನೇ ಲೋಕದ ಉತ್ಪತ್ತಿ ವಿನಾಶಾದಿಗಳಿಗೆಲ್ಲ ಕಾರಣವೆಂಬುದನ್ನು ನಂಬು. ಭಗವಾನ್ ಶ್ರೀ ವಾಸುದೇವನಿಂದ ಅನುಗ್ರಹಿಸಲ್ಪಟ್ಟಿರುವ ಆ ದಿವ್ಯ ಪದದಲ್ಲಿ ದೃಷ್ಟಿಯಿಟ್ಟು ಸದಾ ಭಗವಂತನ ಪಾದಾರವಿಂದ ಭಜನೆಯಲ್ಲಿ ತೊಡಗಿರು. ಸಮಸ್ತ ಚೇತನಾಚೇತನರು ಈಶ್ವರನ ಶರೀರ ಭೂತರಾಗಿರುವುದರಿಂದ ಈ ಯಕ್ಷರು ಅವನ ಶರೀರವೇ ಆಗಿರುವುದು. ಆದುದರಿಂದ ಅವರ ವಧೆ ಎಂಬುದು ಅವನಿಗೆ ಅಪಚಾರವನ್ನೆಸಗಿದಂತೆಯೇ ಆಯಿತಲ್ಲವೇ? ಆದರೂ ನೀನು ಮಹಾರಾಜನ ಮಾತಿಗೆ ಗೌರವವಿತ್ತು ಕೊಲೆ ಕೆಲಸವನ್ನು ನಿಲ್ಲಿಸಿದೆಯಾದ್ದರಿಂದ ಸರ್ವ ವಿಧದಲ್ಲೂ ನಿನಗೆ ಕ್ಷೇಮ ಉಂಟಾಗದಿರದು ಎಂದು ನುಡಿದು, ವತ್ಸ, ಭಗವಂತನನ್ನು ಅಗಾಧ ತಪಸ್ಸಿನಿಂದ ಮೆಚ್ಚಿಸಿರುವ ನೀನು ಮಹಾಪುಣ್ಯಶಾಲಿಯು. ಆತನ ಪರಮಾನುಗ್ರಹದಿಂದ ನಿನಗೆ ಮೋಕ್ಷಲಕ್ಷ್ಮಿಯು ಎಂದು ಒಲಿದಂತಾಗಿದೆ. ಆದುದರಿಂದ ನಿನಗೆ ಇಷ್ಟವಿದ್ದಲ್ಲಿ ಧರ್ಮಾರ್ಥ ಕಾಮಗಳಲ್ಲಿ ಯಾವ ಪುರುಷಾರ್ಥವನ್ನು ಅಪೇಕ್ಷಿಸಿದರೂ ಕೂಡಲೂ ನಾನು ಸಿದ್ಧನಾಗಿದ್ದೇನೆ. ನಿನಗೆ ಬೇಕಾದ ವರವನ್ನು ಕೇಳು, ಕೊಡುವೆನು ಎಂದೆನು. ಆಗ ಧ್ರುವರಾಜನು, ಎಲೈ ದೇವಶ್ರೇಷ್ಠನೇ, ನನಗೆ ಬೇರೆ ಯಾವ ಅಪೇಕ್ಷೆಯೂ ಇಲ್ಲ. ಸಂಸಾರ ಸಮುದ್ರವನ್ನು ದಾಟಲು ಹರಿಸ್ಮರಣೆಗಿಂತಲೂ ಹಿರಿದಾದ ಬೇರೊಂದು ಉಪಾಯವನ್ನು ಕಾಣೆನು. ಆದುದರಿಂದ ಈ ಮಹಾ ಸಾಧನವೊಂದು ಸರ್ವದಾ ನನ್ನ ಮನಸ್ಸಿನಲ್ಲಿ ದೃಢವಾಗಿರುವಂತೆ ಅನುಗ್ರಹಿಸು ಎಂದನು. ಕುಬೇರನು ಧ್ರುವನ ಪರಮ ಸಾತ್ವಿಕವಾದ ಆ ಅಪೇಕ್ಷೆಗೆ ಅತ್ಯಂತ ಸಂತುಷ್ಟನಾಗಿ ತಥಾಸ್ತು ಎಂದು ನುಡಿದು ಅವನು ನೋಡುತ್ತಿದ್ದಂತೆಯೇ ಅದೃಶ್ಯನಾದನು. ಶ್ರೀಕೃಷ್ಣಾರ್ಪಣಮಸ್ತು.